ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಮಿತ್ ಕುಮಾರ್ ಅಂತ. ನಾನು ಶಿವಮೊಗ್ಗ ನಗರದ ಶಿವಮೊಗ್ಗ ಆರೋಗ್ಯ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕನಾಗಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹಾಗೂ ಇದೇ ನಗರದ ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿ ಕೂಡ ಫಿಸಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಮ್ಮ ಶಿವಮೊಗ್ಗ IMA ವತಿಯಿಂದ ಜನರಿಗೋಸ್ಕರ ಒಂದು ಮಾಹಿತಿ ಸರಣಿಯಲ್ಲಿ ನಾನು ಎದೆ ನೋವಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲು ಬಯಸ್ತೇನೆ. ಎದೆ ನೋವು ಅಂದಿದ ತಕ್ಷಣ ನಮ್ಮಗಳಿಗೆ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ. ಎದೆ ನೋವು ಅಂದರೆ ಏನೋ ನನಗೆ ಹಾರ್ಟಿನ ಸಮಸ್ಯೆ ಆಗೋಗಿದೆಯೇನೋ, ನನಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆಯೇನೋ. ನಾವೇನು ಮಾಡ್ತೀವಿ, ಅದನ್ನು ವೈದ್ಯರ ಹತ್ರ ಹೋಗೋ ಬದಲಿಗೆ ನಮಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ನಾವೇ ಸ್ವತಃನೇ ಡಿಕ್ಲೇರ್ ಮಾಡ್ಕೊಬಿಡ್ತೀವಿ. ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ನಿನ್ನೆ ರಾತ್ರಿ ನಾನೇನೋ ಸ್ವಲ್ಪ ಜಾಸ್ತಿ ಖಾರ ಊಟ ಮಾಡಿಬಿಟ್ಟಿದ್ದೀನಿ, ಅಥವಾ ನಾನು ಸರಿಯಾಗಿ ಊಟ ಮಾಡಿಲ್ಲ, ಮನೇಲೇನೋ ಟೆನ್ಷನ್ ಆಯಿತು, ಮನೇಲೇನೋ ಗೃಹ ಪ್ರವೇಶ ಇದೆ, ಪೂಜೆ ಇದೆ, ಹಾಗಾಗಿ ನನಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ಅಂತ ಹೇಳಿ ನಾವು ಅದನ್ನು ನಿರ್ಲಕ್ಷ್ಯಗೊಳಿಸ್ತೀವಿ. ಎಲ್ಲರಿಗಿಂತ ಇಂಪಾರ್ಟೆಂಟು ನಾನು ತಿಳಿಸ್ಬೇಕಾಗಿರೋಂಥದ್ದು, ಯಾವ ಎದೆ ನೋವನ್ನು ನಾವು ಭಯ ಪಡಬೇಕು ಅಥವಾ ಯಾವ ಎದೆ ನೋವನ್ನು ನಾವು ತಕ್ಷಣ ವೈದ್ಯರಲ್ಲಿ ಕಾಣಬೇಕು. ಎದೆಯಲ್ಲಿ ಬರೋಂಥ ನೋವುಗಳೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಂಥ ನೋವುಗಳಲ್ಲ. ನಮಗೆ ಎದೆ ಭಾಗದಲ್ಲಿ ಹೃದಯ ಇದೆ, ಉಪ್ಪಸಗಳಿದೆ, ಹಾಗೆ ಎಲುಬುಗಳಿದೆ. ಯಾವ ನೋವು ಕೂಡ ನಮಗೆ ಎದೆ ಭಾಗದಲ್ಲಿ ಬರ್ಬೋದು. ಆದರೆ ಯಾರು ನಾವು ನಿರ್ಲಕ್ಷಿಸಬಾರ್ದು ಎದೆ ನೋವನ್ನ. ವಯಸ್ಸು 40 ಮೇಲ್ಪಟ್ಟವರು ಎದೆ ನೋವು ಬಂದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರ್ದು. 100 ಜನಕ್ಕೆ ನಮಗೆ ಹೃದಯಾಘಾತ ಆಗಿದೆ ಅಂದರೆ 80 ಜನ ಅದರಲ್ಲಿ ಧೂಮ್ರಪಾನ ಮಾಡ್ತಿರ್ತಾರೆ, ಅಥವಾ ಸ್ಮೋಕರ್ಸ್ ಆಗಿರ್ತಾರೆ, ಅಥವಾ ತಂಬಾಕು ತಿಂತಿರ್ತಾರೆ, ಅಥವಾ ಗುಟ್ಕಾವನ್ನು ವ್ಯಸನವನ್ನು ಮಾಡ್ತಿರ್ತಾರೆ. ಯಾವುದೇ ರೀತಿ ವಯಸ್ಸು ಎಷ್ಟಾರು ಆಗಿರಲಿ, ಸ್ಮೋಕ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಹೃದಯಕ್ಕೆ ವಿರೋಧವಾಗಿ ನಾವು ನಡೀತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ ಯಾವುದೇ ರೀತಿ ಸ್ಮೋಕರ್ಸ್ಗಳಾಗಿರ್ಬೋದು ಅಥವಾ ಮಧುಮೇಹ ರೋಗಿಗಳು, ಡಯಾಬಿಟೀಸ್ ಪೇಷಂಟ್ಸ್ಗಳು ಕೂಡ ಅದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರ್ದು. ಎದೆ ನೋವು, ಹೃದಯದ ನೋವು ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಹೃದಯದ ಮಧ್ಯಭಾಗದಲ್ಲಿ ಇರುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ, ನಾವು ನಡೆದ್ರೆ, ಓಡಾಡಿದ್ರೆ, ಮೆಟ್ಲತ್ತಿದ್ರೆ ಜಾಸ್ತಿ ಆಗುತ್ತೆ. ಎದೆ ನೋವು ಬರೀ ಎದೆ ಭಾಗದಲ್ಲದಲೇ ಕೈಗೂ ಕೂಡ ಬರ್ಬೋದು, ನಮ್ಮ ದವಡೆ ಭಾಗದಲ್ಲಿ ಬರ್ಬೋದು, ಅಥವಾ ಹೊಟ್ಟೆಯ ಮೇಲ್ಭಾಗದಲ್ಲಿ ಬರ್ಬೋದು. ಎದೆ ನೋವು ಬಂದಾಗ ನಮಗೆ ಉಸಿರಾಟದಲ್ಲಿ ಸಮಸ್ಯೆ ಕಾಣಿಸ್ಕೊಡೋಂಥದ್ದು, ಎದೆ ನೋವು ಬಂದಾಗ ನಮಗೆ ವಿಪರೀತವಾದ ಬೆವರು ಬರೋವಂಥದ್ದು. ಕೆಲವೊಂದು ಸಲ ಪೇಷಂಟ್ ಬಂದು ಹೇಳ್ತಾರೆ, ಸರ್ ಮೈ ಪೂರ್ತಿ ತೊಯ್ದೋಯ್ತು, ಆ ರೀತಿ ನೋವು ಬಂತು ಸರ್, ಎದೆ ತುಂಬ ಭಾರ ಆಗಿದೆ, ಎದೆ ಮೇಲೆ ಏನೋ ಯಾರೋ ಕೂತಿದ್ದಾರೇನೋ ಅನಿಸುತ್ತೆ, ಎದೆ ಮೇಲೆ ನನಗೆ ಏನೋ ಸಿಕ್ಕಾಪಟ್ಟೆ ಭಾರ ಇದ್ದಂಗಿದೆ, ನನಗೆ ತುಂಬ ಚೇಳು ಕಚ್ಚಿದಂಗೆ ಆಗ್ತಾಯಿದೆ, ಆ ರೀತಿ ವಿಪರೀತವಾದ ನೋವು ಅಂತ ಇರುತ್ತೆ. ನಾವು ಆ ರೀತಿ ನೋವಿದ್ದಾಗ ಯಾವುದೇ ಕಾರಣಕ್ಕೆ ಒಂದು ಕ್ಷಣ, ಅದು ಟೈಮ್ ಎಷ್ಟಾರೋ ಆಗಿರಲಿ, ನಮಗೆ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ನೋವು ಬಂತು, ನಾವೇನೋ ಅಯ್ಯೋ ಗ್ಯಾಸ್ಟ್ರಿಕ್ ಇರ್ಬೋದೇನೋ ಅಂತೇಳಿ ಮಾತ್ರೆ ನುಂಗಿ ಮಲಗೋಂಥ ಪ್ರವೃತ್ತಿ ಮಾಡ್ತೀವಿ. ಆಸ್ಪತ್ರೆನ ನಾವು ದಯವಿಟ್ಟು ಆ ಕಾರಣದಲ್ಲಿ ತಪ್ಪಿಸ್ಬಾರ್ದು. ವಯಸ್ಸು 40 ಮೀರಿದವರು, ಸ್ಮೋಕ್ ಮಾಡ್ತಿರೋರು, ಮಧುಮೇಹ ರೋಗಗಳು, ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾರು ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ತಂದೆ ತಾಯಿಗಳಿಗೆ ನಮಗೆ ರೋಗ ಇದೆ, ಹೃದಯ ರೋಗ ಇದೆ ಅನ್ನೋರು ಇಮ್ಮಿಡಿಯೇಟಾಗಿ ಹತ್ತಿರದ ಆಸ್ಪತ್ರೆಗೆ ಹೋಗಿ ಒಂದು ECGನ ಮಾಡಿಸ್ಕೋಬೇಕು. ನಾವಾಗೆ ಹೋಗಿ ಡಾಕ್ಟರ್ ಹತ್ರ ಏನು ಮಾಡ್ತೀವಿ, ಸರ್ ಗ್ಯಾಸ್ಟ್ರಿಕ್ ಆಗಿದೆ, ಒಂದು ಒಳ್ಳೆ ಮಾತ್ರೆ ಕೊಟ್ಬಿಡಿ, ಗ್ಯಾಸ್ಟ್ರಿಕ್ಕಿಗೆ ಒಂದು ಒಳ್ಳೆ ಇಂಜೆಕ್ಷನ್ ಕೊಟ್ಬಿಡಿ ಅಂತ ನಾವಾಗೇ ಹೇಳ್ಬಿಡ್ತೀವಿ. ಆ ರೀತಿ ನಾವು ಹೇಳಿಕೆಗಳನ್ನು ಕಡಿಮೆ ಮಾಡಿ, ಸರ್ ಎದೆ ನೋವು ಬಂದಿದೆ, ಈ ಪ್ರಮಾಣದ ನೋವಿದೆ, ಈ ರೀತಿ ನೋವಿದೆ ಅಂತ ಹೇಳಿ ವೈದ್ಯರನ್ನೇ ಆ ನೋವಿನ ಕಾರಣ ಏನು ಅಂತ ಗುರುತಿಸಲಿಕ್ಕೆ ಸ್ವಲ್ಪ ನಾವು ಅವರಿಗೆ ಕಾಲಾವಕಾಶ ಕೊಟ್ಟರೆ ಸೂಕ್ತ. ಯಾವುದೇ ರೀತಿಯ ಎದೆ ನೋವುಗಳಾಗಿರಲಿ, ನಡೆದಾಗ ಬರೋಂಥ ನೋವು, ನಮಗೆ ಉಸಿರು ಕಟ್ಟೋಂಥ ನೋವು, ಎದೆ ಭಾರ ಆಗೋಂಥ ನೋವನ್ನು ನಾವು ನಿರ್ಲಕ್ಷಿಸದೆ ಹತ್ತಿರದ ಒಂದು ಆಸ್ಪತ್ರೆಗೆ ಹೋಗಿ ಒಂದು ECGಯನ್ನು ಮಾಡಿಸ್ಬೇಕು. ನಾವು ಕೂಡ ಈಗ ಕೆಲವೊಂದು ಸಲ ನೋಡಿದ್ದೀವಿ, ಕೇಳಿರ್ತೀವಿ, ECG ಮಾಡಿದ ತಕ್ಷಣ ಎಲ್ಲ ನಮಗೆ ಹೃದಯದ ಬಗ್ಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಅದ್ರ ಜೊತೆಗೆ ರಕ್ತ ಪರೀಕ್ಷೆಗಳು ಕೂಡ ಬೇಕಾಗತ್ತೆ. ಸೊ ECG ಸಂಪೂರ್ಣವಾಗಿ ನಾರ್ಮಲ್ ಇದ್ದು ಸಹ ಕೆಲವೊಮ್ಮೆ ನಮಗೆ ಹೃದ್ರೋಗ ಸಂಬಂಧ ಕಾಯಿಲೆಗಳಿರ್ಬೋದು. ಅವಾಗ ನಾವೇನು ಮಾಡಬೇಕು, ವೈದ್ಯರಲ್ಲಿ ಸಲಹೆ ಪಡೆದು ECG ಮಾಡಿಸ್ಕೊಂಡೆ ವಾಪಸ್ ಹೋಗ್ಬಿಡೋದು, ECGನ ನಾವೇ ವಿಚಾರ ಮಾಡೋದು, ಆ ರೀತಿ ಮಾಡಿಕೊಡ್ದು ವೈದ್ಯರಲ್ಲಿ ಸಲಹೆ ಪಡೆದು ಅವಶ್ಯಕತೆ ಇದ್ದಲ್ಲಿ ವೈದ್ಯರೇನು ಮಾಡ್ತಾರೆ, ನಿಮ್ಮ ECG ನೋಡಿ ಬೇಕಾಗಿದ್ದರೆ ನಮಗೆ ರಕ್ತ ಪರೀಕ್ಷೆ ಅಥವಾ ರಕ್ತ ಮಾದರಿಯನ್ನು ತಗೋತಾರೆ. ಆ ಬ್ಲಡ್ ಟೆಸ್ಟಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟು ಟ್ರೋಪೋನಿನ್ ಐ ಅಂತ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟು ನಮಗೆ ಒಂದು ಭಾಳ ಅಂದರೆ ಒಂದು ಅರ್ಧ ಗಂಟೆ 40 ನಿಮಿಷದಲ್ಲಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ನಮಗೆ ನಾರ್ಮಲ್ ಇತ್ತು ಅಂದರೆ ನಾವು ನಿರ್ಭಯವಾಗಿ ಇರ್ಬೋದು, ಅಥವಾ ಆ ರಿಪೋರ್ಟ್ ಬರೋ ತನಕ ನಾವು ಆಸ್ಪತ್ರೆಯಲ್ಲಿ ಇದ್ದು ವೈದ್ಯರಿಗೆ ಒಮ್ಮೆ ಭೇಟಿ ಮಾಡಿ ಅವ್ರು ಯಾವ ರೀತಿ ಸಲಹೆ ಕೊಡ್ತಾರೆ ಅದನ್ನು ತಗೋಬೇಕು. ಈಗ ನಾವು ನೆಕ್ಸ್ಟ್ ಮಾತಾಡೋಂಥದ್ದು, ನಮಗೆ ಹೃದ್ರೋಗ ಬರಬಾರ್ದು, ನಾವೇನು ಮಾಡಬೇಕು, ಈ ರೀತಿ ಪ್ರಮೇಯನೇ ಬರಬಾರ್ದು, ನಮಗೆ ಎದೆ ನೋವೇ ಬರಬಾರ್ದು, ಆ ರೀತಿ ನಾವೇನು ಮಾಡಬೇಕು ಅಂದರೆ ನಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಸುಧಾರಣೆ ಅತ್ಯಗತ್ಯ. ಅದರಲ್ಲಿ ಡೈಲಿ ವ್ಯಾಯಾಮ, ಅಟ್ಲೀಸ್ಟ್ ಒಂದು 40 ನಿಮಿಷ ವಾಕಿಂಗ್ ಮಾಡೋಂಥದ್ದು, ಸಂಪೂರ್ಣವಾಗಿ ಧೂಮ್ರಪಾನ ಬಿಡೋಂಥದ್ದು. ನಾವು ಎಷ್ಟೊಂದು ಸಲ ನಾವು ಅನ್ಕೋತೀವಿ, ಅಕಸ್ಮಾತ್ ಸ್ಮೋಕಿಂಗ್ ಅನ್ನೋದೇ ಇಲ್ಲ ಅಂದ್ಬಿಟ್ರೆ ಈಗ ಹೃದ್ರೋಗ ತಜ್ಞರೆಲ್ಲ ಕೆಲಸ ಇಲ್ದಲೇ ಕುತ್ಕೋಬೇಕಾಗತ್ತೆ. ಸೊ ಮೆಜಾರಿಟಿ ನಮಗೆ ಹೃದ್ರೋಗ ಬರೋದೇ ಸ್ಮೋಕಿಂಗಲ್ಲಿ ಅಥವಾ ಧೂಮಪಾನ ಮಾಡೋರಲ್ಲಿ.
ಧೂಮ್ರಪಾನವನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥದ್ದು, ದಿನನಿತ್ಯ ವ್ಯಾಯಾಮ ಯಾವ ರೀತಿನಾದ್ರೂ ಇರ್ಬೋದು. ನಾವು ಪ್ರಾಣಾಯಾಮ ಮಾಡ್ಬೋದು, ಯೋಗ ಮಾಡ್ಬೋದು, ವಾಕ್ ಮಾಡ್ಬೋದು. ಆಮೇಲೆ ನಮ್ಮ ಜೀವನ ಶೈಲಿಯಲ್ಲಿ ಅತಿಯಾದ ಕೊಬ್ಬಿನಂಶದ ಆಹಾರವನ್ನು ಅವಾಯ್ಡ್ ಮಾಡೋದ್ರಿಂದ, ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಯಾವತ್ತಾದರೂ ಒಂದು ದಿನವನ್ನು ಗುರುತು ಮಾಡಿಕೊಂಡು ಅಟ್ಲೀಸ್ಟ್ 40 ವರ್ಷ ಮೇಲ್ಪಟ್ಟವರು ಪ್ರತಿ ವರ್ಷಕ್ಕೆ ಒಮ್ಮೆ ಆದರೂ ಹೋಗಿ ರುಟೀನ್ ಚೆಕಪ್ನ ಮಾಡಿಸ್ಕೊಳ್ಳೋದು.